ಹಾಯ್ ಅಸ್ಸಲಾಮ್ ಅಲೈಕುಮ್. ಹೇಗಿದ್ದೀರೆಲ್ಲರೂ? ಇದು ನನ್ನ ಫಸ್ಟ್ ಯೂಟ್ಯೂಬ್ ಲಾಂಗ್ ವಿಡಿಯೋ ಆಗಿರುತ್ತೆ. ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ತುಂಬ ಐಡಿಯಾಸ್ ಮತ್ತು ವೆರೈಟಿ ಟೈಪ್ ಕುಕ್ಕಿಂಗ್ ಮಾಡಬೇಕಂತಿದ್ದೇನೆ. ಬಟ್ ಈ ವಿಡಿಯೋದಲ್ಲಿ ಒಂದೇ ರೆಸಿಪಿ ತೋರಿಸ್ತಾ ಇದ್ದೀನಿ. ಓಕೆ, ಇವತ್ತು ನಾವು ಹೇಗೆ ಟೇಸ್ಟಿಯಾಗಿ ಮಟನ್ ಕುರ್ಮಾ ಮಾಡೋದು ಅಂತ ನೋಡೋಣ. ಒಂದು ಪ್ಯಾನ್ ತಗೊಳ್ಳಿ ಮತ್ತು ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾಯುವಾಗ ಈರುಳ್ಳಿ ಹಾಕಿ, ಈರುಳ್ಳಿ ಸ್ವಲ್ಪ ಬೇಗ ಕಾಯಲು ಸ್ವಲ್ಪ ಉಪ್ಪು ಹಾಕಿ. ಈರುಳ್ಳಿ ನಾನು 3 ತಗೊಂಡಿದ್ದೇನೆ. ಮತ್ತು ಟೊಮೆಟೊ ತಗೊಳ್ಳಿ, ಟೊಮೆಟೊ 1 ತಗೊಂಡಿದ್ದೇನೆ ನಾನು. ಟೊಮೆಟೊ ದೊಡ್ಡದಾದರೆ 1 ಸಾಕು, ಚಿಕ್ಕದಾದರೆ 2 ತಗೊಳ್ಳಿ. ಮತ್ತು ಹಸಿಮೆಣಸು 2 ತಗೊಂಡಿದ್ದೇನೆ. ನೆಕ್ಸ್ಟ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ. ನನ್ನ ಕೈಯಲ್ಲಿ ಪೇಸ್ಟ್ ಇದ್ದ ಕಾರಣ ನಾನು ಪೇಸ್ಟ್ ಸೇರಿಸಿದ್ದೇನೆ. ನೀವು ಪೇಸ್ಟ್ ಇಲ್ಲದಿದ್ದರೆ ಹಾಗೆಯೇ ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ಸೇರಿಸಿ. ಇದು ಲಾಸ್ಟಿಗೆ ಗ್ರೈಂಡ್ ಮಾಡೋದಲ್ವಾ. ನೆಕ್ಸ್ಟ್ 1.5 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಹುಡಿ ಹಾಕಿ, 2 ಟೀ ಸ್ಪೂನ್ನಷ್ಟು ಕರಿಮೆಣಸಿನ ಹುಡಿ ಹಾಕಿ, 1/4 ಟೀ ಸ್ಪೂನಷ್ಟು ಅರಿಶಿನ ಹುಡಿ ಹಾಕಿ. ಅದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು ಹಾಕಿ ಸೋಟ್ ಮಾಡಿ. ಕೊತ್ತಂಬರಿ ಸೊಪ್ಪು ಹಾಕೋ ವಿಡಿಯೋ ನನ್ನ ಕೈಯಿಂದ ಸ್ಕಿಪ್ ಆಗಿಬಿಟ್ಟಿದೆ. ಮತ್ತು ಅದನ್ನು ಚೆನ್ನಾಗಿ ಸೋಟ್ ಮಾಡಿ, ಅದರ ಹಸಿ ಸ್ಮೆಲ್ ಹೋಗುವವರೆಗೂ ಸೋಟ್ ಮಾಡಿ. ಮತ್ತು ತಣ್ಣಗಾಗಲು ಸೈಡಿಗೆ ಇಡಿ. ಈಗ ಒಂದು ಜಾರ್ ತೆಗೆದು 1 ಕಾಯಿ ಅರ್ಧ ತುರಿದು ತಗೊಳ್ಳಿ. ಅದಕ್ಕೆ ನೆನೆಸಿಟ್ಟ ಗೋಡಂಬಿ ಹಾಕಿ ಗ್ರೈಂಡ್ ಮಾಡಿ. ನಾನು ಗೋಡಂಬಿ ಒಂದು 15 ತಗೊಂಡಿದ್ದೇನೆ. ನೀವು ಕೂಡ ಈ ರೀತಿಯಾಗಿ ಮಾಡಿ, ತುಂಬ ಟೇಸ್ಟಿಯಾಗಿ ಬರುತ್ತೆ. ನಾನು ಅರ್ಧ kg ಮಟನಿಗೆ ಈ ಮೆಜರ್ಮೆಂಟ್ ಹೇಳ್ತಾ ಇದ್ದೀನಿ. ನಿಮ್ಮ ಹತ್ರ ಮಟನ್ ಜಾಸ್ತಿ ಇದ್ದರೆ ಇದರ ಡಬಲ್ ತಗೊಳ್ಳಿ. ಮತ್ತು ಖಾರ ಹೆಚ್ಚು ಕಡಿಮೆ ಎಲ್ಲ ಮಾಡ್ಬೋದು ನಿಮ್ಮ ಟೇಸ್ಟಿಗೆ. ಚೆನ್ನಾಗಿ ಗ್ರೈಂಡ್ ಮಾಡಿದ ಮೇಲೆ ಅದರ ಹಾಲು ತೆಗೆದು ಸೈಡಿಗಿಡಿ. ಮತ್ತು 2ನೇ ಹಾಲು ತಗೊಂಡು ತಣ್ಣಗಾಗಲಿಟ್ಟ ಮಸಾಲೆ ಇದೆಯಲ್ಲ ಅದನ್ನು ಸೇರಿಸಿ ಗ್ರೈಂಡ್ ಮಾಡಿ. ಗ್ರೈಂಡ್ ಮಾಡಿದ ಮಸಾಲೆ ಮತ್ತು ಮಟನನ್ನು ಕುಕ್ಕರಿಗೆ ಹಾಕಿ, ಜಾರಿಗೆ ಸ್ವಲ್ಪ ನೀರು ಸೇರಿಸಿ ಕಲಸಿಬಿಟ್ಟು ಸೇರಿಸಿ. ನಂತರ ಉಪ್ಪು ಹಾಕಿ ಬೇಯಲು ಇಡಿ. ನಿಮ್ಮ ಮಟನ್ ಹೇಗೆ ಬೇಯುತ್ತೆ ಹಾಗೆ ನೋಡಿಕೊಳ್ಳಿ. ನಾನು 4 ವಿಸಿಲ್ ಮತ್ತು ದಮ್ ಇಟ್ಟಿದ್ದೇನೆ. ಇದು ಸಾಕಾಗುತ್ತೆ. ನನ್ನ ಮಟನ್ ಬೆಂದಿದೆ. ಈಗ ದಮ್ ಹೋದ ನಂತರ ತೆಗೆದು ಇಟ್ಟ ಗಟ್ಟಿ ಹಾಲು ಹಾಕಿ ಒಂದೇ ಒಂದು ಕುದಿ ಬಂದರೆ ಸಾಕು. ಮತ್ತು ಲಾಸ್ಟಿಗೆ ಗರಂ ಮಸಾಲ ಹುಡಿ, ಕೊತ್ತಂಬರಿ ಸೊಪ್ಪು, 1 ಕಟ್ ಮಾಡಿದ ಮೆಣಸು, 1 ಸ್ಪೂನ್ನಷ್ಟು ತೆಂಗಿನ ಎಣ್ಣೆ ಹಾಕಿ ಮತ್ತು ಫ್ಲೇಮ್ ಆಫ್ ಮಾಡಿಬಿಡಿ. ಒಂದು ಅರ್ಧ ಗಂಟೆ ಬಿಟ್ಟು ಉಪಯೋಗಿಸಿದರೆ ಮತ್ತು ಸ್ವಲ್ಪ ಜಾಸ್ತಿ ಟೇಸ್ಟ್ ಅನಿಸುತ್ತೆ. ಗೋಡಂಬಿ ಎಲ್ಲ ಹಾಕಿದಲ್ವ, ಸ್ವಲ್ಪ ಮಂದ ಬರುತ್ತೆ. ನಿಮಗೆ ಅರ್ಜೆಂಟ್ ಇದ್ದರೆ ತಕ್ಷಣವೇ ಸರ್ವ್ ಮಾಡ್ಬೋದು. ಈಗ ನಮ್ಮ ಮಟನ್ ಕುರ್ಮ ರೆಡಿಯಾಗಿದೆ. ಇದನ್ನು ನೀವು ಕೂಡ ಟ್ರೈ ಮಾಡಿ ಹೇಗೆ ಇದೆ ಅಂತ ನೋಡಿ ಹೇಳಿ. ಟೇಸ್ಟಿಯಾಗಿ ಬರುತ್ತೆ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ನಾನು ಭಾವಿಸ್ತೇನೆ. ಇವತ್ತಿನ ಈ ವ್ಲಾಗ್ ಇಲ್ಲಿಗೆ ನಿಲ್ಲಿಸ್ತೇನೆ. ಬಾಯ್ ಬಾಯ್.